ದಿನ ರೆಡಿಯಾಗಿ ಹೊರಟ್ವಿ. ಎಲ್ಲಿ ಅಂತ ಕೇಳಿದ್ರೆ ಸರ್ಪ್ರೈಸು ಅಂತ ಹೇಳಿದ್ರು. ಹೋಗ್ತಾ ಹೋಗ್ತಾ ಗೊತ್ತಾಯಿತು ಬನ್ನರ್ಘಟ್ಟ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ಇಲ್ಲಿ ಹೋಗೋ ದಾರಿಯಲ್ಲಿ ಆಂಜನೇಯ ಸಿಕ್ಕಿದ್ರು, ದರ್ಶನ ಮಾಡಿಕೊಂಡು ಮುಕ್ಕೊಂಡು ಹೊರಟೆ. ನಾನೆಲ್ಲೋ ಬೇರೆ ಕಡೆ ಕರ್ಕೊಂಡು ಹೋಗ್ತಾರೆ ಸರ್ಪ್ರೈಸಿಂಗಾಗೆ ಅಂದ್ಕೊಂಡೆ. ನೋಡಿದ್ರೆ ಬನ್ನರ್ಘಟ್ಟ ಕರ್ಕೊಂಡು ಹೋದರು. ಬನ್ನರ್ಘಟ್ಟ ಝೂ ಮತ್ತು ದೇವಸ್ಥಾನ ಎಲ್ಲ ಕವರ್ ಮಾಡ್ಕೊಂಬಂದ್ವಿ. ನೋಡಿ, ಇಲ್ಲಿ ಹೋಗೋ ದಾರಿಯಲ್ಲಿ ಬನ್ನರ್ಘಟ್ಟಲ್ಲಿ ಇದೊಂಥರ ಏರೋಪ್ಲೇನ್ ನಿಲ್ಲಿಸಿದ್ರು. ಸೊ ಅದನ್ನು ಒಂದು ವೀಡಿಯೋ ತೊಗೊಂಡೆ. ಇನ್ನು ಬಂದ್ವಿ ಬನ್ನರ್ಘಟ್ಟ ದೇವಸ್ಥಾನಕ್ಕೆ. ರೀಚ್ ಆದರೆ ಕನ್ಸ್ಟ್ರಕ್ಷನ್ ಮಾಡ್ತಿದ್ರು. ಏನೋ 22 ಏನೋ ಅಲ್ಲಿ ರಥೋತ್ಸವ ಇದೆಯಂತೆ, ಊರಹಬ್ಬ ಅನಿಸುತ್ತೆ. ತುಂಬ ಚೆನ್ನಾಗಿ ಊರಹಬ್ಬ ಮಾಡ್ತಾರಂತೆ ಅಲ್ಲಿ. ಸೊ ಅಲ್ಲೇನೋ ರೆಡಿ ಮಾಡ್ತಿದ್ರು ದೇವಸ್ಥಾನನ. ಮುಂದೆಗಡೆ ಬಾಗಿಲಿಂದ ಎಂಟ್ರಿ ಇರಲಿಲ್ಲ. ಸೊ ಆ ಕಡೆ ಪಕ್ಕದಲ್ಲಿ ಇನ್ನೊಂದು ಡೋರ್ ಇತ್ತು, ಆ ಕಡೆಯಿಂದ ಎಂಟ್ರಿ ದಾರಿ ಕೊಟ್ಟರು. ಅಲ್ಲಿಂದ ಹೋದ್ವಿ. ಸಿಕ್ಕಾಪಟ್ಟೆ ಫೇಮಸ್ ಈ ದೇವಸ್ಥಾನ. ತುಂಬ ಸೀರಿಯಲ್ಸ್ ಕೂಡ ಶೂಟ್ ಮಾಡಿದ್ದಾರೆ. ರೀಸೆಂಟಾಗಿ ಲಕ್ಷ್ಮೀ ನಿವಾಸ ಮತ್ತು ಪುಟ್ಟಕ್ಕನ ಮಕ್ಕಳು ಸೀರಿಯಲ್ಸ್ ಎಲ್ಲ ಶೂಟ್ ಮಾಡಿದ್ದಾರೆ ಈ ದೇವಸ್ಥಾನದ ಹತ್ರ. ತುಂಬ ಚೆನ್ನಾಗಿದೆ. ಟೂರಿಸ್ಟ್ ಪ್ಲೇಸ್ ಅಂದರೆ ಇಲ್ಲಿ ಆರಾಮಾಗಿ ಬರ್ಬೋದು. ಝೂ ಕವರ್ ಮಾಡ್ಬೋದು. ಮತ್ತು ಇಲ್ಲಿ ಹತ್ರದಲ್ಲೇ ಒಂದು ಫಾಲ್ಸ್ ಇದೆ, ಫಾಲ್ಸ್ ಕವರ್ ಮಾಡ್ಬೋದು, TK ಫಾಲ್ಸ್ ಅಂತ. ದೇವಸ್ಥಾನ ದರ್ಶನ ಮಾಡ್ಬೋದು. ಇನ್ನು ಬೆಟ್ಟ ಮೇಲೆ ಇನ್ನೊಂದು ದೇವಸ್ಥಾನ ಇದೆ, ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ, ಅದು ಕವರ್ ಮಾಡ್ಬೋದು. ನನ್ನ ಕೈಲಾಗಿಲ್ಲ ಗೈಸ್ ಹೋಗೋಕ್ಕಲ್ಗೆ. ನಾನು ಎಲ್ಲೋ ಬೇರೆ ಕಡೆ ಹೋಗೋದು ಏನೋ ಅಂದ್ಕೊಂಡೆ, ಗೊತ್ತಿಲ್ಲ. ಬನ್ನರ್ಘಟ್ಟ ದೇವಸ್ಥಾನಕ್ಕೆ ಕರ್ಕೊಂಬಂದಿದ್ದಾರೆ. ನೋಡಿ ನನ್ನ ಡ್ರೆಸ್ ಈ ಥರ ಪರವಾಗಿಲ್ಲ. ಓದು ಬೆಟ್ಟ ಫುಲ್ ಪೋಯಿ ಅಟ್ಲವಲ್ನ ಬೆಟ್ಟ ಕೈಯಿಂದ ಪನಸೆಟ್ಲ ಇಟ್ಲಿ ಈ ದಿಂತೆ ಕೈ ದರ್ಶನ చేసుకొనిపోయేది ನಾನು ಕೈಯಲ್ಲಿ ನಶಕ್ ಬೈ ಕಡೆ ಸಿನಿ ಬೈ ಕಡೆ ಇನ್ನು ನೋಡಿ, ಇದೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಬೆಟ್ಟ ಹತ್ತೋದ್ರೆ ಅಲ್ಲೊಂದು ದೇವಸ್ಥಾನ ಇದೆ. ಅಲ್ಲಿ ಹತ್ತಕ್ಕೆ ತುಂಬ ಕಷ್ಟ ಗೈಸ್, ಬಿಸಿಲು ಬೇರೆ ಜಾಸ್ತಿ ಇತ್ತು, ಅದಕ್ಕೆ ಅಲ್ಲಿ ಹೋಗಿಲ್ಲ. ಇನ್ನು ದೇವಸ್ಥಾನಕ್ಕೆ ಈ ಕಡೆ ಬಾಗಿಲಿಂದ ಎಂಟ್ರಿ ಕೊಟ್ವಿ. ನೋಡಿ, ಹಿಂದೆಗಡೆ ಬಾಗಿಲಿದು ಹೋದ್ವಿ. ಮುಂದೆಗಡೆ ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ. ಇನ್ನು ಒಳಗಡೆ ಹೋದರೆ ಅಲ್ಲಿ ದೇವಸ್ಥಾನ ಮುಚ್ಚಿತ್ತು. ಒಳಗಡೆ 1:30ಗೆಲ್ಲ ಮುಚ್ತಾರೆ. ನಾವು ಹೋಗಿದ್ದು ಕರೆಕ್ಟಾಗಿ 1:30 ಕರೆಕ್ಟಾಗಿ ಹೋಗಿದ್ವಿ. ಸರಿ ಇನ್ನು ಸ್ವಲ್ಪ ಹೊತ್ತು ಬಿಟ್ಕೊಂಡು ತೆಗಿತಾನೆ ಅಂತ ವೆಯ್ಟ್ ಮಾಡಿದ್ವಿ. ಸರಿ ಲೇಟ್ ಆಗುತ್ತೆ ಇನ್ನು ನಮಗೆ ಹೋಗೋಕ್ಕೆ ಅಂತ ವೆಯ್ಟ್ ಮಾಡಿ ಸ್ವಲ್ಪ ಹೊತ್ತು ನೋಡಿ ಲಕ್ಷ್ಮೀ ದೇವಸ್ಥಾನ ಆಯಿತು. ಲಕ್ಷ್ಮೀ ದೇವಸ್ಥಾನ ಹೋಗಿ ದರ್ಶನ ಮಾಡಿಕೊಂಡು ಬಂದ್ವಿ ಗೈಸ್. ನೋಡಿ ಈ ಥರ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ದಾರೆ ಇಲ್ಲಿ ಸುತ್ತಲೂ. ಅದಕ್ಕೆ ಏನೋ ಮುಚ್ಚಿತ್ತು. ಆ್ಯಕ್ಚುಲಿ ಶನಿವಾರ ಅಲ್ವಾ, ಶನಿವಾರ ಫುಲ್ ಡೇ ಓಪನ್ ಇರುತ್ತೆ, ಅಮಾವಾಸ್ಯೆ ಹುಣ್ಣಿಮೆಗೆಲ್ಲ. ಇಲ್ದಿದ್ರೆ 8 ಗಂಟೆಯಿಂದ 6 ಗಂಟೆಯಿಂದ 1:30ವರೆಗೂ ಓಪನ್ ಇರುತ್ತೆ ದೇವಸ್ಥಾನ. ಶನಿವಾರ ಓಪನ್ ಇರಬೇಕಾಗಿತ್ತು ಫುಲ್ಲಾಗೆ, ಬಟ್ ಇರಲಿಲ್ಲ. ಈ ಲಕ್ಷ್ಮೀ ದೇವಸ್ಥಾನ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ದೇವ್ರನ್ನ. ನೋಡೋಕ್ಕೆ 2 ಕಣ್ಣು ಸಾಕಾಗ್ತಾ ಇರಲಿಲ್ಲ. ಇನ್ನು ನೋಡಿಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಹಾಗೆ ನಮ್ಮ ಪುಣ್ಯ ಪ್ರಸಾದ ಬೇರೆ ಕೊಡ್ತಿದ್ರು. ಪ್ರಸಾದ ತಿಂದ್ಕೊಂಡು ಚೆನ್ನಾಗಿತ್ತು ಗೈಸ್ ದೇವ್ರ ಪ್ರಸಾದ. ಸ್ವಲ್ಪ ತಿಂದ್ರೂ ಹೊಟ್ಟೆ ತುಂಬೋಯ್ತು. ಪ್ರಸಾದ ತಿಂದ್ಕೊಂಡು ಹೊರಟ್ವಿ ನಾವು ಅಲ್ಲಿಂದ. ನೋಡಿ ಈ ಥರ ಇತ್ತು. ಇನ್ನು ಅಲ್ಲಿಂದ ಇನ್ನು ಸ್ವಲ್ಪ ಒಂದು 2-3 ಕಿಲೋಮೀಟ್ರ್ ಹತ್ರದಲ್ಲೇ ಝೂ ಇರೋದು. ಬನ್ನರ್ಘಟ್ಟಕ್ಕೆ ಬಂದರೆ ಒಂದು 3 ಪ್ಲೇಸ್ ಕವರ್ ಮಾಡ್ಬೋದು ಆರಾಮ್ಸೆ. ಸಫಾರಿ ಅಂತೀನಿ, ಝೂ ಮತ್ತು ಇದು ಕವರ್ ಮಾಡ್ಬೋದು. ದೇವಸ್ಥಾನ ನೋಡ್ಕೊಂಬರ್ಬೋದು. ಮೇಲ್ಗಡೆ ಬೆಟ್ಟ ಮೇಲೆ ಹೋಗ್ಬೋದು. ಇನ್ನೊಂದು TK ಫಾಲ್ಸ್ ಇದೆ, TK ಫಾಲ್ಸ್ಗೆ ಹೋಗ್ಬೋದು. ಇನ್ನು ಬನ್ನರ್ಘಟ್ಟ ಝೂ ಪಾರ್ಕ್ಗೆ ಎಂಟರ್ ಆದ್ವಿ ನಾವು. ನಾವಿದೊಂದು 3 ಟೈಮ್ಸ್ ಏನೋ ಬರ್ತಿರೋದು ಇಲ್ಲಿಗೆ, 3rd ಟೈಮ್ ಏನೋ ಇದು. ಗೈಸ್ ಇವಾಗ ಎಂಟರ್ ಆಗಿದ್ದೀವಿ ಪಾರ್ಕ್ಗೆ. ಹೋಗಿ ನಿಮಗೆ ಒಳಗಡೆ ವಿಡಿಯೋ ಮಾಡ್ತೀನಿ. ಹೋಗೋಣ ಬನ್ನಿ ಒಳಗಡೆ, ನೋಡೋಣ ಹೇಗಿರುತ್ತೆ ಅಂತ. ಇನ್ನು ಹೋಗ್ತಾನೆ ಈ ಥರ ಎಲ್ಲ ಸ್ನ್ಯಾಕ್ಸು, ಆಟ ಸಾಮಾನು, ಕಣ್ಣಿಗೆ ಬೇಕಾಗಿರೋದು ಇಕ್ಕಿರ್ತಾರೆ. ಏನು ಬೇಕೋ ಪರ್ಚೇಸ್ ಮಾಡ್ಬೋದು. ಮಕ್ಕಳಂತೂ ನೋಡಿದ್ದು ತೊಗೊಳ್ಳೋ ಗಂಟ ಬಿಡೋಲ್ಲ. ನೋಡಿ ಎಷ್ಟು ವೆರೈಟಿಯಾಗಿ ಇಕ್ಕಿದ್ರು ಗೊತ್ತಾ ಅಲ್ಲಿ.
ಇನ್ನು ಟಿಕೆಟೆಲ್ಲ ತೊಗೊಂಡ್ವಿ. ನಿಮಗೆ ನೆಕ್ಸ್ಟ್ ವೀಡಿಯೋಲಿ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ಇದೇ ವೀಡಿಯೋನ ನೆಕ್ಸ್ಟ್ ವೀಡಿಯೋ ಮಾಡಾಕ್ತೀನಿ ನಾನು. ಇದು ಎಲ್ಲ ಇದರಲ್ಲೇ ಜಾಯಿನ್ ಮಾಡಿದ್ರೆ ಫುಲ್ ಲೆಂತಿ ಆಗುತ್ತೆ ವೀಡಿಯೋ. ಸೊ ಬನ್ನರ್ಘಟ್ಟದು ಬರೀ ಅನಿಮಲ್ಸ್ದೇ ಇನ್ನೊಂದು ವೀಡಿಯೋ ಮಾಡ್ತೀನಿ. ಆ ವಿಡಿಯೋಲೆಲ್ಲ ಡೀಟೇಲ್ಸಾಗಿ ಹೇಳ್ತೀನಿ, ರೇಟ್ ಎಷ್ಟು, ಏನು ಟೈಮಿಂಗು, ಮತ್ತು ಅಡಲ್ಟ್ಸ್ಗೆ ಎಷ್ಟು, ಮಕ್ಕಳಿಗೆ ಎಷ್ಟು, ಅದೆಲ್ಲ ಇನ್ ಡೀಟೇಲಾಗಿ ನಿಮ್ಗೆ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಇನ್ನು ನಾವು ಪಾರ್ಕ್ಗೆ ಎಂಟರ್ ಆದ್ವಿ, ಝೂಗೆ. ನಾವು ಒಂದು 3 ಇಯರ್ಸ್ ಬ್ಯಾಕ್ ಇಲ್ಲಿ ಬಂದಿದ್ದು ಗೈಸ್. ಎಷ್ಟು ಚೇಂಜ್ ಆಗಿದೆ ಅಂದರೆ ಅಷ್ಟು ಚೇಂಜ್ ಆಗಿದೆ ಝೂ. ಸಫಾರಿಗೆ ತಗೋ ಅಂದರೆ ಟಿಕೆಟ್ ಹೋಗಿ ಝೂಗೆ ತೊಗೊಂಬಂದಿದ್ದಾನೆ ಗೈಸ್. ಜಿಪ್ನ ಅಂದರೆ ಜಿಪ್ನ ನನ್ನ ಗಂಡ. ಸಫಾರಿಗೆ 350 ರೂಪಾಯಿ ಅಂತ 100 ರೂಪಾಯಿ ಟಿಕೆಟ್ ತೊಗೊಂಬಂದಿದ್ದಾನೆ ಝೂಗೆ ಹೋಗಿ. ಝೂ ಆಲ್ರೆಡಿ 2-3 ಸಲ ತೋರಿಸಿದ್ದಾನೆ. ಇನ್ನು ಬಸವನ ರೇಗಿಸ್ಕೊಂಡು ಸ್ವಲ್ಪ ಕೋಪಿಸ್ಕೊಂಡು, ಅವನ ಮೇಲೆ ಕೋಪಿಸ್ಕೊಂಡು, ನಾನು ಕೋಪಿಸ್ಕೊಂಡು ಸುಮ್ಮನೆ ತಮಾಷೆ ಮಾಡ್ಕೊಂಡು ಹಾಗೆ ರೇಗಿಸ್ತಾ ಇದ್ದೆ. ನಾನು ಯಾವಾಗೂ ಬಸವನ ಜಿಪ್ನ ನೀನು ಅಂತ ರೇಗಿಸ್ತಾ ಇರ್ತೀನಿ. ಇನ್ನು ನೋಡ್ಬೋದು ನೀವು ಝೂ ಅಲ್ಲಿ ಏನೇನು ಅನಿಮಲ್ಸ್ ಇದೆ ಅಂತ ಹೇಳ್ದಂಗೆ ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ ಕಂಪ್ಲೀಟಾಗಿ. ನೋಡಿ ಜೀಬ್ರಾ ಎಷ್ಟು ಚೆನ್ನಾಗಿದೆ ಅಂತ. ಇನ್ನು ಇಲ್ಲಿ ನೋಡಿ ಯಾವ್ಯಾವ ಡೈರೆಕ್ಷನಲ್ಲಿ ಯಾವ್ಯಾವ ಪ್ರಾಣಿಗಳಿರುತ್ತೆ, ಪಕ್ಷಿಗಳಿರುತ್ತೆ ಅಂತ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಇನ್ನು ಎಲ್ಲ ನೋಡ್ಕೊಂಡ್ವಿ, ಎಲ್ಲ ನೋಡಿದ್ವಿ, ಆಲ್ಮೋಸ್ಟ್ ಕವರ್ ಮಾಡಿದ್ವಿ ಗೈಸ್. ಅಷ್ಟು ಚೇಂಜ್ ಆಗಿದೆ ಗೈಸ್, ಅಂದರೆ ಸಿಕ್ಕಾಪಟ್ಟೆ ಚೇಂಜ್ ಆಗಿದೆ. ನಾವು ಇಲ್ಲಿ ಬಂದಾಗ ಈ ನೆಲ ಎಲ್ಲ ಮಣ್ಣೆಲ್ಲ ಇತ್ತು. ಏನಿಲ್ಲ ಅಂದ್ರೆ ಒಂದು 3-4 ಇಯರ್ಸ್ ಬ್ಯಾಕ್ ಬಂದಿದ್ದು ಅನಿಸುತ್ತೆ. ಕಾಲ್ ಬರ್ತಿತ್ತು ಯಾರ್ದು. ಇನ್ನು ಇದೆಲ್ಲ ಹೊಸ್ದಾಗಿ ಮಾಡಿರೋದು. ಇದು ಕೂಡ ತುಂಬ ಚೇಂಜಸ್ ಮಾಡಿಬಿಟ್ಟಿದ್ದಾರೆ. ಮಣ್ಣನ್ನೆಲ್ಲ ಇದ್ದಿದ್ದು ನಾವು ಹೋದಾಗ ಇವಾಗ ಎಲ್ಲ ಡೈರೆಕ್ಷನ್ಸು ಚೇಂಜ್ ಮಾಡಿದ್ದಾರೆ. ಒಂದು ಫಾರ್ಮಾಲಿಟಿಗೆ ತಂದುಬಿಟ್ಟಿದ್ದಾರೆ, ಎಲ್ಲ ಕಡೆ ಸಿಸ್ಟಮ್ ತಂದುಬಿಟ್ಟಿದ್ದಾರೆ. ಇನ್ನು ಅಲ್ಲೇ ಬೋಟಿಂಗ್ ಕೂಡ ಸ್ಟಾರ್ಟ್ ಮಾಡಿದರು ಹೊಸ್ದಾಗೆ. ಸರಿ ಅದು ಟ್ರೈ ಮಾಡೋಣ ಅಂತ ಒಬ್ರಿಗೆ 100 ರೂಪೀಸ್ ಟಿಕೆಟು. ರೋರಿಂಗ್ ಆದರೆ 50 ರೂಪೀಸ್ ಅವರೇ ಓಡಿಸಿ ಕರ್ಕೊಂಡು ಹೋಗೋದಾದರೆ, ನಾವೇ ಓಡಿಸೋದಾದರೆ 100 ರೂಪೀಸ್ ಒಬ್ಬರಿಗೆ. ನಾನು ಮತ್ತು ಬಸವ ಇಬ್ಬರದು ಕಪಲ್ಸ್ ತೊಗೊಂಡಿದ್ವಿ. 100 ಅದು ಕೂಡ ತೊಗೊಂಡು ನಾವೇ ಡ್ರೈವ್ ಮಾಡ್ಕೊಂಡು ಹೋದ್ವಿ. ಚಿರಿ ನೋಡಿಲಿ ಚಿನ್ನಿ ತುಳಿಯಕ್ಕಾಗಲ್ಲ ಚಿನ್ನಿ. ಅಲ್ಲಿ ನನ್ನ ಕೈಲೇ ತುಳಿಯಕ್ಕೆ ಆಗ್ತಿಲ್ಲ, ಕಾಲು ನೋಡ್ತೈತೆ. ಈ ಚಪ್ಪಲ್ ಬೇರೆ ಸೆಂಟ್ರಲ್ಲಿ ನಿಧಾನಕ್ಕೆ ತುಳಿ ಬಸ್ಸಲ್ಲಿ. ಗೈಸ್ ಗಲೀಜ್ ನೀರು ಅಂದರೆ ಗಲೀಜ್ ನೀರು. ಇದಕ್ಕೆ 100 ರೂಪಾಯಿ ಆಗ್ತದೆ ರೈಡ್ಗೆ. ನಾನು 4 ರೀಲ್ಸ್ ಮಾಡೋಣ ಅಂತ ಬಂದೆ ಅಷ್ಟೇ. ಚೆನ್ನಾಗಿದೆ, ಫಸ್ಟ್ ಟೈಮ್ ಬೋಟಿಂಗ್ ಎಕ್ಸ್ಪೀರಿಯನ್ಸ್. ನಿಧಾನಕ್ಕೆ ಸ್ಲೋ, 100 ರೂಪಾಯಿ ಕೊಟ್ಟಿಲ್ವಾ ಅವ್ನಿಗೆ, ನಿಧಾನಕ್ಕೆ ನಡಿ. ಇನ್ನು ಅಲ್ಲಿಂದ ಹೊರಟು ಸ್ವಲ್ಪ ಸ್ನ್ಯಾಕ್ಸ್ ತಿನ್ನೋಣ ಅಂತ ಹೋಟ್ಲಿಗೆ ಬಂದ್ವಿ. ಬಜ್ಜಿ ಬೋಂಡ ತೊಗೊಂಡು, ಕಾಫಿ ಟೀ ತೊಗೊಂಡು ಕುಡ್ಕೊಂಡು ಇನ್ನು ಅಲ್ಲಿಂದ ಹೊರಟ್ವಿ ಗೈಸ್. ಅಲ್ಲಿಂದ ಹೊರಡೋ ಅಷ್ಟರಲ್ಲಿ ಒಂದು 7:30 ಆಗಿತ್ತು ಮನೆಗೆ ಬರೋ ಅಷ್ಟರಲ್ಲಿ. ಇನ್ನು ಮನೆಗೆ ಬಂದಮೇಲೆ ಫ್ರೆಶ್ ಅಪ್ ಆಗಿ ಇನ್ನೊಂದು ಹೊಸ ಡ್ರೆಸ್ ಹಾಕ್ಕೊಂಡೆ, ಗೌನ್ ಥರ ಲಾಂಗ್ದು ಫ್ರಾಕ್ ಥರ ಟಾಪ್ ಹಾಕ್ಕೊಂಡು ರೆಡಿಯಾಗಿ ಇನ್ನು ರೆಸ್ಟೋರೆಂಟಿಗೆ ಬಂದಿದ್ವಿ. ನಾವಿಲ್ಲಿ ರೆಸ್ಟೋರೆಂಟಿಗೆ ಬಂದು ಕೇಕ್ ತೊಗೊಂಡಿಲ್ಲ ಗೈಸ್. ನಾನೇ ಬಸ್ವ ಕೇಕ್ ಬೇಡ, ಏನಕ್ಕೆ ಸುಮ್ಮನೆ ಆ್ಯನಿವರ್ಸರಿ ಕಟ್ ಮಾಡೋಣ, ಇವಾಗ ನಂಗೆ ಇಂಟ್ರೆಸ್ಟ್ ಇಲ್ಲ ಕೇಕ್ ಕಟ್ ಮಾಡೋಕ್ಕೆ ಅಂತ ಹೇಳಿ ಸ್ವಲ್ಪ ಸ್ನ್ಯಾಕ್ಸು ಮತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ವೆಜ್ಜೇ ತೊಗೊಂಡಿದ್ದು. ವೆಜ್ಜೆಲ್ಲ ತೊಗೊಂಡು ತಿಂದ್ಕೊಂಡು ರೆಸ್ಟೋರೆಂಟಲ್ಲಿ ಇನ್ನು ಮನೆ ಕಡೆಗೂ ಹೊರಟ್ವಿ ಗೈಸ್. ಕೇಕ್ ಕಟ್ ಮಾಡಿಲ್ಲ ಗೈಸ್, ನಂಗೆ ಇಂಟ್ರೆಸ್ಟ್ ಇರಲಿಲ್ಲ ಕೇಕ್ ಕಟ್ ಮಾಡೋಕ್ಕೆ. ಬೇಡ ಲೇಟಾಗಿ ಹೋಗಿದೆ, ಟೈಮು 9:30 ಆಗೋಗಿದೆ ಅಂಥೇಳಿ ಕೇಕೆಲ್ಲ ಏನು ಬೇಡ, ವೇಸ್ಟ್ ಆಗುತ್ತೆ ಕೇಕ್ ಕಟ್ ಮಾಡಿದ್ರು ಅಂತ ನೆಕ್ಸ್ಟ್ ಆ್ಯನಿವರ್ಸರಿಗೆ ಕಟ್ ಮಾಡೋಣ ಅಂತ ಕಟ್ ಮಾಡಿಲ್ಲ ಗೈಸ್. ಇದಾಗಿತ್ತು ನಾನು 5 ದಿನದ ವ್ಲಾಗ್. ಇನ್ನು ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್, ಟೇಕ್ ಕೇರ್.